ನಮಸ್ಕಾರ. ಮೇಲಾಗಣಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಆಯುಧ ಪೂಜೆ ಮತ್ತು ದೀಪಾವಳಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಾಲು ಉತ್ಪಾದಕರಿಗೆ ಬೋನಸ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. ಬೋನಸ್ ಜೊತೆಗೆ ಪ್ರತಿ ವರ್ಷದಂತೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ನಂದಿನಿ ತುಪ್ಪವನ್ನು ಸಹ ನಾವು ಉಚಿತವಾಗಿ ನಮ್ಮ ಹಾಲು ಉತ್ಪಾದಕರಿಗೆ ಪ್ರತಿ ವರ್ಷ ನೀಡ್ತಾ ಬರ್ತಾ ಇದ್ದೀವಿ. ಅದರಂತೆ ಇವತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಹಾಲು ಉತ್ಪಾದಕರೊಂದಿಗೆ ನಮ್ಮ ಮೇಲಾಗಣಿ ಸಹಕಾರ ಸಂಘದಲ್ಲಿ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡು ಅದೇ ರೀತಿಯಾಗಿ ಬೋನಸ್ ಅನ್ನು ವಿತರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಸುಮಾರು 1.5 ಲಕ್ಷದಿಂದ 2 ಲಕ್ಷದವರೆಗೂ ಪ್ರತಿ ವರ್ಷ ಬೋನಸ್ ಕೊಡ್ತಾ ಬಂದಿದ್ದೀವಿ. ನಾನು ಅಧ್ಯಕ್ಷನಾಗಿ 6 ವರ್ಷ ಆಯಿತು. 6 ವರ್ಷದಿಂದ ಕೂಡ ಪ್ರತಿ ವರ್ಷ ಕೂಡ ನಾವು ಬೋನಸ್ ವಿತರಣೆ ಮಾಡ್ತಾ ಇದ್ದೀವಿ. ಆ ಬೋನಸ್ ಜೊತೆಗೆ ಹೀಗೆ 1-2 ವರ್ಷದಿಂದ ದೀಪಾವಳಿ ಅಂಗವಾಗಿ ನಂದಿನಿ ತುಪ್ಪವನ್ನು ಸಹ ಪ್ರತಿ ಹಾಲು ಉತ್ಪಾದಕರಿಗೆ ತಲಾ ಅರ್ಧ kg ಅಂತೆ ನಾವು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಪಾಲ್ಗೊಂಡಿರುವಂತಹ ನಮ್ಮ ನಿರ್ದೇಶಕ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿ ಮತ್ತು ಎಲ್ಲ ನಮ್ಮ ಗ್ರಾಮದ ಹಾಲು ಉತ್ಪಾದಕರಿಗೂ ಷೇರುದಾರರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ, ಈ ಸಂಘವು ಸುಸೂತ್ರವಾಗಿ ನಡೆಯಲು ಸಹಕಾರ ನೀಡುತ್ತಿರುವ ಎಲ್ಲ ಗ್ರಾಮದ ಜನರಿಗೂ ಸಹ ವಂದನೆಗಳನ್ನು ಅರ್ಪಿಸಲು ಬಯಸುತ್ತೇನೆ. ನಮ್ಮ ಸಂಘದಿಂದ ಪ್ರತಿ ತಿಂಗಳು ನಾವು 5ನೇ ತಾರೀಕು ನಮ್ಮ ಎಲ್ಲ ನಿರ್ದೇಶಕರು ನಾವೆಲ್ಲ ಒಟ್ಟು ಕೂತ್ಕೊಂಡು ಪ್ರತಿ ತಿಂಗಳ ಆಗು ಹೋಗುಗಳು ಖರ್ಚು ವೆಚ್ಚಗಳನ್ನೆಲ್ಲ ಪರಿಶೀಲನೆ ಮಾಡಿ ಖರ್ಚು ರಹಿತವಾಗಿ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಏನು ಸಿಬ್ಬಂದಿಯ ವೇತನವನ್ನು ಬಿಟ್ಟು ಬೇರೆ ಖರ್ಚು ಯಾವುದೇ ಖರ್ಚು ಇರುವುದಿಲ್ಲ ನಮ್ಮ ಸಂಘದಲ್ಲಿ. ಮತ್ತೆ 15 ದಿವಸಕ್ಕೆ ಒಂದು ಬಟವಾಡೆ ಮಾಡುವ ಪದ್ಧತಿಯನ್ನು ಇಟ್ಕೊಂಡಿದ್ದೀವಿ. ಪ್ರತಿ ತಿಂಗಳು 5ನೇ ತಾರೀಕು ಕೊಡೋ ಬಟವಾಡೆಯನ್ನು 4ನೇ ತಾರೀಕು ಅಥವಾ 4ನೇ ತಾರೀಕು ರಜೆ ಇದ್ರೆ 3 ಅಥವಾ 2ನೇ ತಾರೀಕೆ ನಾವು ಪ್ರತಿ 15 ದಿವಸಕ್ಕೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ 20ನೇ ತಾರೀಕು ಕೊಡಬೇಕಾಗಿರುವ ಬಟವಾಡೆಯನ್ನು 19 ಅಥವಾ 18ರಲ್ಲೇ ಕೊಡ್ತೀವಿ. ಈ ತಿಂಗಳು ಕೂಡ ನಾವು ದೀಪಾವಳಿ ಹಬ್ಬದ ಅಂಗವಾಗಿ 16ನೇ ತಾರೀಕೆ ನಾವೆಲ್ಲ ಬಟವಾಡೆ ಕೂಡ ವಿತರಣೆ ಮಾಡಿದ್ದೀವಿ. ನಮ್ಮ ಸಂಘವು ಪ್ರಾರಂಭವಾದಾಗಿಂದಲೂ ಕೂಡ ಯಾವುದೇ ಒಂದು ಬಟವಾಡೆಯನ್ನು 1 ದಿವಸ ಕೂಡ ನಾವು ತಡೆ ಮಾಡದೆ ನೀಡ್ತಾ ಬಂದಿದ್ದೇವೆ. ಆದರೂ ನನಗೊಂದು ಕೊರಗಿದೆ, ನಮ್ಮ ಗ್ರಾಮದಲ್ಲಿ ಸ್ವಂತ ಕಟ್ಟಡ ಇಲ್ಲ. ಸ್ವಂತ ಕಟ್ಟಡ ಕಟ್ಟೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೂ ಕೂಡ ಕೆಲವೊಂದು ಕಾರಣಗಳಿಂದ ಅಡಚಣೆಗಳು ಆಗ್ತಾ ನಿಧಾನವಾಗ್ತಾ ಇದೆ. ಅದೊಂದು ನನಗೆ ಕೊರಗಿದೆ. ಇದನ್ನು ಕೂಡ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಶೀಘ್ರದಲ್ಲೇ ಪರಿಹಾರ ಮಾಡಿ ಕಟ್ಟಡದ ಕೂಡ ಪ್ರಾರಂಭ ಮಾಡೋಣ ಅಂತ ನಿಶ್ಚಯಿಸಿದ್ದೀವಿ. ನಮ್ಮ ಈ ಒಂದು ಕಾರ್ಯದಲ್ಲಿ ನನ್ನೊಂದಿಗೆ ಕೈ ಜೋಡಿಸುತ್ತಿರುವ ನಮ್ಮ ನಿರ್ದೇಶಕ ಮಂಡಳಿಯವರಿಗೂ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಗ್ರಾಮದ ಹಾಲು ಉತ್ಪಾದಕರಿಗೂ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಹೌದು, ನಮ್ಮ ಅಣ್ಣನಾದ ಅನಿಲ್ ಗಂಟೇಗೌಡರು ನಾನು ಅಧ್ಯಕ್ಷನಾಗುವಾಗಲೇ ಅವತ್ತೇ ಹೇಳಿದ್ರು, ಇದನ್ನ ಸುಮ್ಮನೆ ಶೋಕಿಗೋಸ್ಕರ ಇಟ್ಕೊಳ್ಳೋದಲ್ಲ, ನಮ್ಮ ಸ್ವಂತ ಸಂಸ್ಥೆಯನ್ನು ಯಾವ ರೀತಿ ನಡೆಸ್ತೀವೋ ಅದೇ ರೀತಿ ನಡ್ಸ್ಕೊಂಡ್ ಬರಬೇಕು ಮತ್ತು ಖರ್ಚು ರಹಿತವಾಗಿ ಆರ್ಥಿಕ ಶಿಸ್ತನ್ನು ಅಳವಡಿಸ್ಕೋಬೇಕು ಅಂತ ಹೇಳಿದ್ರು. ಅವರ ಮಾರ್ಗದರ್ಶನದಂತೆ ಅದೇ ರೀತಿಯಾಗಿ ನಾವು ನಡ್ಕೊಂಡ್ ಬಂದು ಇವತ್ತು ಸುಮಾರು ಬೆಳಗ್ಗೆ ಒಂದು 400 ಲೀಟರ್, ಸಾಯಂಕಾಲ 400 ಲೀಟರ್ ಉತ್ಪಾದನೆ ಮಾಡ್ತಾ ಇದ್ರು ಕೂಡ ನಮ್ಮ ಖಾತೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿವರೆಗೂ ನಮ್ಮ ಬಂಡವಾಳ ಆಲ್ರೆಡಿ ಇದೆ. ಅದಲ್ಲದೆ ಕ್ಯಾನ್ಗಳು ತಗೊಂಡಿದ್ದೀವಿ, ಕಂಪ್ಯೂಟರ್ ತಗೊಂಡಿದ್ದೀವಿ, ಒಂದು ಸೈಟು ಕೂಡ ತಗೊಂಡಿದ್ದೀವಿ ನಮ್ಮ ಕಟ್ಟಡಕ್ಕೆ. ಪ್ರತಿ ವರ್ಷ ಕೂಡ ಬೋನಸ್ ತಪ್ಪದೆ ಕೊಡ್ತಾ ಇದ್ದೀವಿ. ಈ ಎಲ್ಲ ಕೂಡ ನನಗೆ ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಅಣ್ಣ ಇದ್ರು. ಇವತ್ತು ಅವ್ರು ಇಲ್ಲದೇ ಇದ್ರು ಕೂಡ ಅವರ ಮಾತು ಮತ್ತು ಅವರ ಏನು ನಮ್ಗೆ ಹೇಳಿದ್ರು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸಂಘವನ್ನು ಸುಸೂತ್ರವಾಗಿ ನಡೆಸ್ತಾ ಇದ್ದೀವಿ. ಈ ಸಂಘವನ್ನು ಸುಸೂತ್ರವಾಗಿ ನಡೆಸಲು ಸಹಕಾರ ನೀಡ್ತಾ ಇದೆ ಅಂತ ನಮ್ಮೂರಿನ ಎಲ್ಲ ಹಿರಿಯರಿಗೂ ನಾನು ವಂದಿಸ್ತೇನೆ. ಆಮೇಲೆ ನಾನು ಕೂಡ ನಮ್ಮ ತಾಲೂಕಿನ ಹಾಲು ಉತ್ಪಾದಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಾವು ನಂದಿನಿ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಕೂಡ ನಂದಿನಿ ತುಪ್ಪವನ್ನೇ ಕೊಡ್ತಾ ಇದ್ದೀವಿ. ನಮ್ಮ GBM ಮೀಟಿಂಗ್ಗಳಲ್ಲೂ ಕೂಡ ನಾವು ನಂದಿನಿ ಸಿಹಿ ತಿಂಡಿಗಳನ್ನ ಮತ್ತು ಚಾಕ್ಲೇಟ್ಸು ಅಂಥದ್ದನ್ನು ಕೂಡ ನಂದಿನಿದೇ ಕೊಡ್ತಾ ಇದ್ದೀವಿ. ಇದನ್ನ ನಾವು ನಂದಿನಿಯನ್ನು ಪ್ರೋತ್ಸಾಹ ಮಾಡುವ ಮೂಲಕ ನಮ್ಮ ರೈತರ
ಒಂದು ಏಳಿಗೆಗೆ ಪರೋಕ್ಷವಾಗಿ ಸಹಕಾರ ಮಾಡ್ದಂಗಾಗುತ್ತೆ. ದಯವಿಟ್ಟು ನಂದಿನಿ ಉತ್ಪನ್ನಗಳನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.